ಮಹಾದೇವನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸ್ವಲ್ಪ ಲೇಟ್ ಆಯ್ತು, ಇವತ್ತು ಅಮಾವಾಸ್ಯೆ ಅಲ್ವಾ. ಅಮಾವಾಸ್ಯೆ ನಿಮಿತ್ತ ಜನಗಳೆಲ್ಲ ಬಂದಿದ್ದರು. ನಿನ್ನೆ ನೈಟು ಫುಲ್ ಮಳೆ ಬಿತ್ತು. ಅದಕ್ಕೋಸ್ಕರ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ 12 ಗಂಟೆವರೆಗೂ ಅಲ್ಲೇ ಇದ್ದೆ. ನೋಡ್ತಾ ಇರ್ಬೋದು, ಇಲ್ಲಿ ಚಿಂಕು ಸರ ಬಂದಿದ್ದಾರೆ ನನ್ನ ಜೊತೆ. ಇವತ್ತು ಸ್ವಲ್ಪ ಲೇಟ್ ಆಯಿತು, ಬೆಳಗ್ಗೆ ಎದ್ದೇಳೋಕ್ಕೆ ಲೇಟ್ ಆಯಿತು. ಸೊ ಅದಕ್ಕೋಸ್ಕರ ಇವತ್ತು ಬರೋಕ್ಕೂ ಲೇಟ್ ಆಯಿತು. ದೇವಸ್ಥಾನಕ್ಕೆ ಬಂದುಬಿಟ್ಟು ದರ್ಶನ ಮಾಡಿದೆ. ದೇವಸ್ಥಾನದ ಮಹಾದೇವನ ದರ್ಶನ ಮಾಡಿಬಿಟ್ಟು ಕೂತ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಇವತ್ತಿನ ದಿವಸ ಹೇಗಿರುತ್ತೆ, ಏನಾಗುತ್ತೆ ಎಲ್ಲ ತಿಳಿಸ್ಕೊಡ್ತೀನಿ. 4ನೇ ದಿನ ರಂಗೋಲಿ ಸ್ಪರ್ಧೆ. ನೋಡ್ತಾ ಇರ್ಬೋದು ಯಾವ ರೀತಿ ರಂಗೋಲಿ ಹಾಕಿದ್ದಾರೆ ಅಂತ. ಶಿವನ ಒಂದು ಚಿತ್ರ ಮಾಡಿ ರಂಗೋಲಿ ಬಿಡಿಸಿದ್ದಾರೆ. ನೋಡ್ತಾ ಇರ್ಬೋದು ರಾಮಲಿಂಗೇಶ್ವರ ದೇವಸ್ಥಾನ. ನೋಡಿ ಇಲ್ಲಿ ಏನು ಬರೆದಿದ್ದಾರೆ. ಪಂಚಭೂತಗಳು ಪ್ರಕೃತಿಗೆ ಮೂಲ ಆಧಾರಗಳು. ಜೀವಿಗಳಿಗೆ ಆಹಾರ, ನೀರು, ಜೀವನಕ್ಕೆ ಮೂಲ ಆಧಾರಗಳು. ಮುದ್ದು ಮಕ್ಕಳಿಗೆ ತಂದೆ ತಾಯಿಗಳೇ ಮೂಲ ಆಧಾರಗಳು. ಮುಚ್ಚಳಂಬ ಗ್ರಾಮದ ಸಕಲ ಭಕ್ತಾದಿಗಳಿಗೆ ರಾಮಲಿಂಗೇಶ್ವರನೇ ಮೂಲ ಆಧಾರ. ನೋಡಿ ಯಾವ ರೀತಿ ಬರೆದಿದ್ದಾರೆ. ನಲ್ಲಿ ಮುಚ್ಚಳಂಬ ಗ್ರಾಮದಲ್ಲಿ ಶ್ರೀ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಜೀವನ ಆಧಾರ ಮೆಡಿಕಲ್ ಫೌಂಡೇಶನ್ ಅವರಿಂದ ಬ್ಲಡ್ ಡೊನೇಷನ್ ಅನ್ನು ಇಟ್ಕೊಂಡಿದ್ದಾರೆ. ಫಂಕ್ಷನನ್ನು ಇಟ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ಬ್ಲಡ್ ಡೊನೇಟ್ ಮಾಡ್ತಾ ಇರೋರು ನೋಡ್ತಾ ಇರ್ಬೋದು ನೀವು. ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ. ಈ ಕಡೆ ಬೇರೆ ಯಾವುದೇ ಸಮಸ್ಯೆ ಇದ್ರೂ ಇಲ್ಲಿಯೂ ಸಮೇತ ಅದನ್ನು ನಡೀತಾ ಇದೆ. ನೋಡ್ತಾ ಇರ್ಬೋದು ಸಾಕಷ್ಟು ಪ್ರಮಾಣದಲ್ಲಿ ನವಯುವಕರೆಲ್ಲ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು. ಮಧ್ಯಾಹ್ನ ಸ್ವಲ್ಪ ಗ್ಯಾಪಲ್ಲಿ ಬಸವ ಕಲ್ಯಾಣ ಬಂದಿದ್ದೆ. ನಮ್ಮದು ಭಾಂಜ ಕರ್ಕೊಂಡು ನಮ್ಮ ಚಿಂಕು ಬಂದಿದ್ದ ಜೊತೆಯಲ್ಲಿ. ನೋಡ್ತಾ ಇರ್ಬೋದು ಅವನಿಗೆ ಡ್ರೆಸ್ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಬಂದಿದ್ವಿ. ಡ್ರೆಸ್ ತೊಗೊಂಡು ಸ್ಟೋರ್ ಶಾಪಿಗೆ ಬಂದಿದ್ವಿ. ನೋಡ್ತಾ ಇರ್ಬೋದು ನಮ್ಮ ಸಿಸ್ಟರ್ ಏನೋ ತೊಗೋಕ್ಕೆ ಹೋಗಿದ್ದಾರೆ. ಹುಡುಗಿರಂದರೆ ಹೀಗೆ ವೇಟ್ ಮಾಡಬೇಕು. ಹೆಣ್ಮಕ್ಳು ಯಾವ ಥರ ಅಂದರೆ ಅವರಿಗೆ ಲೇಟು ಒಳಗಡೆ ಹೋಗಿದ್ದಾರೆ. 10 ಮಿನಿಟ್ಸ್, ಒಂದು 15-20 ಮಿನಿಟ್ಸ್ ಆಯಿತು, ಇನ್ನೂ ಆಚೆ ಬಂದಿಲ್ಲ. ನೋಡ್ತಾ ಇರ್ಬೋದು ಸ್ಟೋರ್ ಶಾಪ್ ಯಾವ ಥರ ಇದೆ ಅಂತ. ಬಿಕೆಲಿದ್ದೀವಿ. ಪಕ್ಕನೇ ಹೋಟೆಲ್ ಇದೆ ನೋಡಿ. ಆ ಪಕ್ಕ ಎಲ್ಲ ಬಾಂಡೆ ಮಾರ್ಕೆಟ್ ಇದೆ. ಬಿಕೆಯಲ್ಲಿ ಬಸವೇಶ್ವರ ಚೌಕ್ ಹತ್ರ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಅಲ್ಲಿ ಸ್ಕೂಲ್ ಇದೆ, ಬಸವೇಶ್ವರ ಸ್ಕೂಲ್ ಇದೆ, CBSE ಸ್ಕೂಲ್ ಇದೆ ಆ ಕಡೆ. ಇನ್ನೊಂದಿನ ತೋರಿಸ್ತೀನಿ. ಈ ಕಡೆ ಇದು ಮಾರ್ಕೆಟು, ಭಾಂಡೆ ಮಾರ್ಕೆಟ್ ಇದೆ. ನಮ್ಮ ಕಡೆ ಭಾಂಡೆ ಮಾರ್ಕೆಟ್ ಅಂತಾರೆ. ನೋಡ್ತಾ ಇರ್ಬೋದು ಇಲ್ಲಿ ಹೋಟೆಲ್ ಇದೆ, ಟೀ, ಕಾಫಿ, ಟಿಫಿನ್ನು. ಇಲ್ಲಿ ಇದು ಇಲ್ಲಿ ಇವ್ರದ್ದು ಸ್ಟೋರ್ ಇದೆ, ಗಿಫ್ಟ್ ಸೆಂಟರು, ಅದು ಇದು ಏನು ಬೇಕೋ ತೊಗೋಬೋದು. ಬನ್ನಿ, ಬರ್ತಾಯಿದ್ದಾರೆ ನೋಡಿ ನಮ್ಮ ಸಿಸ್ಟರ್. ನೋಡಿ ಹೇಗಿದೆ. ಅಲ್ಲಿಂದ ಹೂವಿನ ಮಾರ್ಕೆಟ್ಗೆ ಬಂದ್ವಿ. ಹೂವು ನೋಡ್ತಾ ಇರ್ಬೋದು ಯಾವ ರೀತಿ. ನಮ್ಮ ಬಸವ ಕಲ್ಯಾಣದಲ್ಲಿ ಹೂವು ಅಂದರೆ ಫುಲ್ ಫೇಮಸ್ಸು. ಎಲ್ಲ ಕಡೆ ನಿಮಗೆ ಸಖತ್ತಾಗಿ ಹೂವು ಕೊಡ್ತಾರೆ. ಅಲ್ಲಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಬೈಕ್ ಮೇಲೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಖಾಲಿಯಾಗಿದೆ ರೋಡು. ಜನಗಳು ಜಾಸ್ತಿ ಇಲ್ಲ. ಇಲ್ಲಿ ಹನುಮಾನ್ ಟೆಂಪಲ್ ಇದೆ, ಅದು ಸ್ವಲ್ಪ ಡೆವಲಪ್ ಮಾಡಿದ್ದಾರೆ. ಅಲ್ಲಿಂದ ಇವಾಗ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು ಬೈಕ್ ಮೇಲೆ. ಜನಗಳು ನಮ್ಮೂರ ಕಡೆ ಅಷ್ಟೇನು ಟ್ರಾಫಿಕ್ ಇರೋಲ್ಲ, ಅಷ್ಟೇ ಸ್ವಲ್ಪ ಯಾವಾಗಾದರೂ ರೇರ್ ಏನಾದರೂ ಜಾತ್ರಾ ಮಹೋತ್ಸವ ಇಲ್ಲಾಂದರೆ ಯಾರಾದರೂ ಬರ್ತಾಯಿದ್ದಾರೆ ಅಂದರೆ ಟ್ರಾಫಿಕ್ ಇರುತ್ತೆ. ಇಲ್ಲಾಂದರೆ ಅಷ್ಟೇನು ಟ್ರಾಫಿಕ್ ಇರೋಲ್ಲ. ನೋಡ್ತಾ ಇರ್ಬೋದು ಯಾವ ರೀತಿ ನಮ್ಮ ಊರಿಗೆ ಹೋಗೋ ದಾರಿ ಇದೆ ಅಂತ. ರೋಡೆಲ್ಲ ಚೆನ್ನಾಗಿದೆ, ಇನ್ನೂ ಡೆವಲಪ್ ಆಗ್ತಾ ಇದೆ. ಆಗುತ್ತೆ, ಎಲ್ಲ ಆಗುತ್ತೆ. ಬನ್ನಿ ನೋಡಿ ಯಾವ್ಯಾವ ಥರ ಇದೆ ಅಂತ. ನೋಡ್ತಾ ಇರ್ಬೋದು ನೀವು ಎಲ್ಲ ಕಡೆ. ಈವ್ನಿಂಗ್ ರಾಧೆ ಎಲ್ರಿಗೂ. ಏನು ಸಮಾಚಾರ, ಏನು ಮಾಡ್ತಾಯಿದ್ದೀರಾ? ನೋಡ್ತಾ ಇರ್ಬೋದು ರಾಧೆ ಎಲ್ರಿಗೂ. ರಾಧೆ ಪಾಂಡು. ನೋಡ್ತಾ ಇರ್ಬೋದು ಹಿಂದ್ಗಡೆ ತೇರಿದೆ. ತೇರಿಂದು ಫುಲ್ಲು ಡೆಕೋರೇಷನ್ ನಡೀತಾ ಇದೆ ಇವತ್ತು.
ಇವತ್ತು ನಾಳೆ ದಿವಸ ನಾಳೆ ಸಾಯಂಕಾಲ ಇದೇ ಟೈಮಿಗೆ ಕರೆಕ್ಟಾಗಿ 8 ಗಂಟೆಗಾಗಿ ತೇರು ಸಮಾರಂಭ ಇರುತ್ತೆ. ಸೊ ಅದಕ್ಕೋಸ್ಕರ ಸಕಲ ಸದ್ಭಕ್ತರಿಗೆ ಹೇಳೋದೇನೆಂದರೆ ನಾಳೆ ಈ ಟೈಮ್ಗೆ ಇಂಥ ಟೈಮು ನಿಮಗೆ ಮತ್ತೆ ಮತ್ತೆ ಸಿಗಲ್ಲ, ವರ್ಷಕ್ಕೆ ಒಂದೇ ಸರಿ ಸಿಗೋದು. ಅದಕ್ಕೋಸ್ಕರ ತಾವೆಲ್ಲರೂ ಬರಬೇಕು, ತೇರಿನ ಜಾತ್ರೆ ನೋಡಬೇಕು, ಹೇಗೆ ನಡೆಯುತ್ತೆ ಹೇಗಿಲ್ಲ ಅಂತ ವಿಜೃಂಭಣೆಯಿಂದ ನಡೀತೆ. ನೀವು ಅದು ಬಂದು ನೀವು ನಿಮ್ಮದು 2 ಕಣ್ಣಿಂದ ನೋಡಿ ಆ ಸ್ವರ್ಗವನ್ನು ನೋಡಿ ಆನಂದ ಪಡಬೇಕಂತೇಳಿ ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಆನಂದಣ್ಣ ಏನಂತೀರಿ? ನಾಳೆ ಎಲ್ಲರೂ ತೇರಿಗೆ ಬರ್ಬೇಕಂತೇಳಿ ನಮ್ಮ ಕಡೆಯಿಂದ ಎಲ್ಲರಿಗೂ ಮನವಿ. ರಾಧೆ 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 ರಾಧೆ. ನೋಡಿ ತೇರೆಲ್ಲ ಯಾವ ರೀತಿ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ, ಶೃಂಗಾರ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು ಹಿಂದ್ಗಡೆ, ಆ ಕಡೆ ಈ ಕಡೆ ಎಲ್ಲ ಫುಲ್ಲು ಲೈಟಿಂಗ್ ಹಾಕಿದ್ದಾರೆ. ನೋಡ್ತಾ ಇರ್ಬೋದು. ತೇರಂದ್ರೆ 10 ಹಳ್ಳಿ ಫೇಮಸ್ ಅಂತ ಮೊದಲೇ ನಡ್ಕೊಂಡು ರಾಮಲಿಂಗೇಶ್ವರ ತೇರಂತ. ಹೌದು. ಅದರ ಕಡೆ ಸಮಸ್ತ ಕರ್ನಾಟಕ ಜನಗಳಿಗೆ ಕೇಳಿಕೊಳ್ಳೋದೇನೆಂದರೆ ನಾಳೆ ದಿನಾಂಕ 19 ಟೈಮ್ ಸಿಕ್ಕರೆ 2026ರಂದು ಸಾಯಂಕಾಲ 7 ಗಂಟೆಗೆ ಮುಚ್ಚುವಂತ ರಾಮಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ರಥ ಮೆರವಣಿಗೆ ಇರುತ್ತದೆ. ಆದ್ದರಿಂದ ಪಲ್ಲಕ್ಕಿ ಉತ್ಸವ ಮತ್ತು ರಥ ಮೆರವಣಿಗೆಯಲ್ಲಿ ಎಲ್ಲರೂ ಭಾಗವಹಿಸಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ. ತಪ್ಪದೆ ಎಲ್ಲರೂ ಬನ್ನಿ. ನಮ್ಮ ಪಾಂಡ್ಯ ತಪ್ಪದೆ ಎಲ್ಲರೂ ಬನ್ನಿ. ಓಕೆ. ರಾಧೆ 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 ರಾಧೆ. ರೈಟ್. ನೋಡಿ ತೇರನ್ನು ಯಾವ ರೀತಿ ಅಲಂಕಾರ ಮಾಡ್ತಾ ಇದ್ದಾರೆ. ಒಳ್ಳೆ ತೇರು, ವರ್ಷಕ್ಕೆ ಒಂದೇ ಸಾರಿ ಜಾತ್ರೆ ಬರೋದು. ಅಣ್ಣವ್ರ ಮೇಲ್ಗಡೆ ಎದ್ಬಿಟ್ಟು ಅಲ್ಲೆಲ್ಲ ಫುಲ್ಲು ಡೆಕೋರೇಷನ್ ಮಾಡ್ತಾ ಇದ್ದಾರೆ. ನೋಡಿ ಯಾವ ರೀತಿ ವಿಜೃಂಭಣೆಯಿಂದ ಅಲಂಕಾರ ಮಾಡಿದ್ದಾರೆ ಅಂತ ನೋಡ್ತಾ ಇರ್ಬೋದು. ಮೇಲ್ಗಡೆ ಗೋಪುರ ನೋಡಿ ಇನ್ನೂ ಅಲಂಕಾರ ಮಾಡ್ತಾರೆ. ಇದು ಇವತ್ತು ಟ್ರಯಲ್ಲು, ನಾಳೆ ನಿಮಗೆ ರಿಯಾಲಿಟಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಮುಂದ್ಗಡೆ ನೋಡಿ ಸಿಂಹಗಳು ನೋಡಿ ಯಾವ ಥರ ಇದೆ ಅಂತ. ಈ ಕಡೆ ಸೀರಿಯಲ್ ಹಾಕಿದ್ದಾರೆ, ಆ ಕಡೆನೂ ಫುಲ್ಲು ಸೀರಿಯಲ್ ಹಾಕಿದ್ದಾರೆ. ನೋಡ್ತಾ ಇರ್ಬೋದು. ಮುಂದ್ಗಡೆ ದೇವಸ್ಥಾನ ಇದೆ, ಹಿಂದ್ಗಡೆ ರಥ ಇದೆ, ಜನಗಳೆಲ್ಲ ಸೇರ್ಕೊಂಡಿದ್ದಾರೆ. ನೋಡಿ ಯಾವ ರೀತಿ ಲೈಟಿಂಗ್ ಎಲ್ಲ ಹಾಕಿದ್ದಾರೆ ಅಂತ ನೋಡ್ತಾ ಇರ್ಬೋದು ನೀವು. ನೋಡಿ ಬನ್ನಿ, ನಾಳೆ ದಿವಸ ಹೇಗಾಗುತ್ತೆ ಅನ್ನೋದು ನಿಮಗೆ ಫುಲ್ಲು ಡೀಟೇಲ್ಸ್ ಆಗಿ ತೋರಿಸ್ತೀನಿ. ಸಂಸ್ಕೃತಿಯನ್ನು ಮರೆತು ಮತ್ತೊಂದನ್ನು ಅವಲಂಬಿಸಲಿಕ್ಕೆ ಹೋಗ್ತಿರುವಂತ ಸಮಾಜದಲ್ಲಿ ನಾವೆಲ್ಲರೂ ಈ ಪರಿಸ್ಥಿತಿ ಬದುಕಿ ಅಲ್ಲಿ ಕೂತು ಅಳುತ್ತಿದ್ವಿ. ಶಾಂತಿ ಇಲ್ಲ ಜಗತ್ನಲ್ಲಿ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ನಮ್ದಿಲ್ಲ ಯಾಕೆ ನೆಮ್ಮದಿ ಇಲ್ಲ? ಬೇರನ್ನ ಬಿಟ್ಟು ಮತ್ತೊಂದು ಯಾವ್ದನ್ನ ಹುಡುಕಿಕೊಂಡು ಹೋಗಿದೀವಲ್ಲ, ಅದಕ್ಕೆ ಶಾಂತಿ ಇಲ್ಲ. ಸರಿನಪ್ಪ, ಅದರಿಂದ ಕೆಳಗಿಳಿದು ವಾಪಸ್ ಧಾರ್ಮಿಕತೆಗೆ ಬಾ, ಆಧ್ಯಾತ್ಮಿಕತೆಗೆ ಬಾ ಅಂದ್ರೆ ಬರೋದಿಲ್ಲ, ನಾನು ಬರೋದಿಲ್ಲ, ಇಲ್ಲೇ ಸುಖ ಕಾಣ್ತೀನಿ ಅಂತ ಹೇಳುವಂತ ಪರಿಸ್ಥಿತಿ ನಮ್ಮದು. ಇಂಥ ಪರಿಸ್ಥಿತಿನಲ್ಲಿ ನಾವಿರಬೇಕಾದ್ರೆ ಅಲ್ಲಮ್ಮ ಪ್ರಭುದೇವರು ಹೇಳಿದಂತ ಮಾತು ಸತ್ಯವಾಗ್ತಿದೆ. ಇಲ್ಲಿಂದ ಹೊರಗೆ ಹೋಗೋದು ಹೇಗೆ? ಅದೊಂದಿಗೆ ಮಾಡ್ತಾ ಬಂದಿದ್ದೀವಿ ಅಂದ್ರೆ ಯಾಕೆ ಮಾಡ್ತಿರೋದು? ಇಲ್ಲಿರುವಂತ ಯಾವುದೋ ಸಮಸ್ಯೆಯನ್ನು ಹೊರತುಪಡಿಸಿ ನೆಮ್ಮದಿಯನ್ನ ಕಾಣಲಿಕ್ಕಲ್ವ? ನಾವು 2 ಗಂಟೆಯ ಚಲನಚಿತ್ರ ನೋಡ್ತೀವಿ. ಏನಕ್ಕೆ ನೋಡ್ತೀವಿ? 2 ಗಂಟೆ ನೆಮ್ಮದಿ ಸಿಗುತ್ತಪ್ಪ ನಮಗೆ, ಬೇರೆಲ್ಲ ಚಿಂತೆಯನ್ನು ಮರೆತು ಸುಖವಾಗಿ ಶಾಂತಿಯುತವಾಗಿರ್ಬೋದು. ನಾವೊಂದು ಹಾಡನ್ನ ಕೇಳ್ತೀವಿ, ಯಾಕೆ? ಮನಸ್ಸಿಗೆ ಆನಂದ ಅನಿಸುತ್ತೆ, ಸಮಸ್ಯೆಗಳು ಮರಿತೀವಿ. ನಾವು ಮನೋರಂಜನೆ ನೋಡ್ತೀವಿ, ಏನಕ್ಕೆ? ಮನಸ್ಸಿಗೆ ಆನಂದ ಅನಿಸುತ್ತೆ, ನೆಮ್ಮದಿ ಬೇಕು ನಮಗೆ. 2 ಗಂಟೆ ನೆಮ್ಮದಿ ಸಿಕ್ಕಿದೆ ಜಗತ್ತಿನಲ್ಲಿ, ಆದ್ರೆ ಜೀವನ ಪೂರ್ತಿರುವಂತ ನೆಮ್ಮದಿ ಎಲ್ಲಿಂದ ಸಿಗುತ್ತೆ? ಅನೇಕರು ಹೇಳ್ತಾರೆ ಗ್ರಂಥಗಳನ್ನು ಓದಿ ಗ್ರಂಥದಿಂದ ಸಿಗುತ್ತೆ. ಅಲ್ಲಮ್ಮ ಪ್ರಭುದೇವರು ಸ್ಪಷ್ಟವಾಗಿ ಹೇಳ್ತಾರೆ. ಕೊನೆಯ ದಿನ ನೋಡ್ತಾ ಇರ್ಬೋದು, ಜನಸಂಖ್ಯೆ ತುಂಬ ಸೇರ್ಕೊಂಡ್ಬಿಟ್ಟಿದೆ. ಎಲ್ಲ ಕಡೆ ಫುಲ್ ಜನಸಂಖ್ಯೆ ಇದೆ, ಎಲ್ಲರೂ ಊಟ ಮಾಡ್ಕೊತಾ ಇದ್ದಾರೆ. ನೋಡ್ತಾ ಇರ್ಬೋದು ಜನಸಮೂಹ ಎಲ್ಲಿಂದ ಎಲ್ಲಿವರೆಗೂ ಇದೆ ಅಂತ. ಸಮಯ ಸುಮಾರು 10:30-11 ಗಂಟೆ ಆಗ್ತಾಯಿದೆ. ಲಾಸ್ಟ್ ಕೊನೆಯ ದಿನ ಅಲ್ವಾ, ಸೊ ಅದಕ್ಕೋಸ್ಕರ ಜನಗಳೆಲ್ಲ ಊಟ ಮಾಡಿಕೊಂಡು ಮನೆಗೆ ಹೋಗೋಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ. ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ಹಿಡ್ಕೊಂಡು ದೊಡ್ಡವರು ಎಲ್ಲರೂ ಇದ್ದಾರೆ. ನೋಡ್ತಾ ಇರ್ಬೋದು ನೀವು. ನೋಡಿ ಕೊನೆಯ ದಿನ ಅಲ್ವಾ, ಅದಕ್ಕೆ ಎಲ್ಲ ಜನಗಳು ಊಟ ಎಲ್ಲ ಮಾಡಿಕೊಂಡು ಮನೆ ಕಡೆ ಹೋಗ್ತಾ ಇದ್ದಾರೆ. ನಾಳೆ ರಥೋತ್ಸವ ಇದೆ. 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನೋಡಿ ರಥ ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ ನೋಡ್ತಾ ಇರ್ಬೋದು. ತಾವು ಎಲ್ಲ ಬಂಧುಗಳು ಬಂದು ರಥೋತ್ಸವ ಆಚರಣೆ ಮಾಡ್ಬೇಕಂತೇಳಿ ಎಲ್ಲರೂ ಕಳಕಳಿ ಕೇಳ್ಕೊತಿದ್ವಿ. ದೂರ ಇದ್ದವ್ರು ಬರಬೇಡಿ, ಯಾರು ಸಮೀಪ ಇದ್ದೀರ ಬೀದರ್ ಡಿಸ್ಟಿಕಲ್ಲಿ ಅವ್ರು ಬರ್ಬೋದು. ನೋಡಿ ಮತ್ತೆ ಸಿಗೋಣ.